ನಮಸ್ತೆ. ತುಂಬ ಜನ ಸ್ಟೂಡೆಂಟ್ಸು ಸರ್ ನಮಗೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೇನ್ ಕ್ಯಾಂಪಸ್ಸು ಮತ್ತು ನಾರ್ತ್ ಕ್ಯಾಂಪಸ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದರು. ಸೊ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಸಂಪೂರ್ಣವಾಗಿ ಏನೇನು ಇಂಪಾರ್ಟೆಂಟ್ ಮಾಹಿತಿ ತಿಳಿಸ್ಬೇಕು ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಕೇಂಬ್ರಿಡ್ಜ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲೊಕೇಟ್ ಆಗಿರೋದು, ಮೇನ್ ಕ್ಯಾಂಪಸ್ ಬಂದು ಲೊಕೇಟ್ ಆಗಿರೋದು KR ಪುರಮಲ್ಲಿ. ಸೊ ನೀವು ಓಲ್ಡ್ ಮೆಡ್ರಾಸ್ ರೋಡಲ್ಲಿ KR ಪುರಮಿಂದ ನೆಕ್ಸ್ಟ್ ಸ್ಟಾಪ್ ಟುವರ್ಡ್ಸ್ ಹೊಸಕೋಟೆ ಹೋದರೆ ಅಲ್ಲಿ ನಿಮಗೆ ನಿಯರೆಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ, ಸೊ ನಿಮಗೆ BMTC ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ಲೊಕೇಟ್ ಆಗಿದೆ. ಸೊ ನಿಮಗೆ ಕನ್ವಿನಿಯೆಂಟ್ ಆಗಿದೆ ಎಲ್ಲ BMTC ಬಸ್ಸಸ್ಸು, ಆ ಹೊಸಕೋಟೆ ಬೂದಿಗೆರೆ ಎಲ್ಲ ಹೋಗೋ ಬಸ್ಸಸ್ಸು. ನೀವು ಟುವರ್ಡ್ಸ್ ಸಿಟಿಯಿಂದ ಬರ್ತೀವಿ ಅಂದರೆ ಆ ಬಸ್ಸಸ್ಸಲ್ಲಿ ಓಡಾಡ್ಬೋದು. ಇಲ್ಲ ನೀವು ಹೊಸಕೋಟೆ ಕಡೆಯಿಂದ ಬರ್ತೀವಿ, ಬೂದಿಗೆರೆ ಕಡೆಯಿಂದ ಬರ್ತೀವಿ ಅಂದರೆ ತುಂಬ ಬಸ್ಸಸ್ ಇದೆ. ಸೊ BMTC ಕನ್ವಿನಿಯೆಂಟ್ ಆಗಿದೆ, ಇಶ್ಯೂಸ್ ಏನೂ ಇಲ್ಲ. ಸೊ ಮೆಟ್ರೋ ಏನಾದರೂ ಬೇಕಾದರೆ ಮೆಟ್ರೋ ಕನೆಕ್ಟಿವಿಟಿ ಇಲ್ಲ. ಸೊ KR ಪುರಂ ಮೆಟ್ರೋ ಇದೆ ಅಂತ ಹೇಳ್ತಾರೆ, ಬಟ್ KR ಪುರಂ ಅಂದರೆ ಟಿನ್ ಫ್ಯಾಕ್ಟ್ರಿಯಿಂದ ಅದು ಒಳಗಡೆ ಹೋಗಿ ITPL ಆ ಸೈಡ್ ಇದೆ. ಸೊ ಈ ಕಾಲೇಜ್ಗೆ ಮೆಟ್ರೋ ಕನೆಕ್ಟಿವಿಟಿ ಸದ್ಯಕ್ಕಿಲ್ಲ. ಸೊ ಪ್ಲ್ಯಾನಲ್ಲಿ ನಡೀತಾ ಇದೆ, ನೋಡೋಣ ಫ್ಯೂಚರಲ್ಲಿ ಏನಾದರೂ ಬರ್ಬೋದು. ಸದ್ಯಕ್ಕೆ ಮೆಟ್ರೋ ಕನೆಕ್ಟಿವಿಟಿ ಈ ಕಾಲೇಜ್ಗಿಲ್ಲ. ಸೊ ನೀವು ಟಿನ್ ಫ್ಯಾಕ್ಟ್ರಿಯಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನೀವು ಬಸ್ಸನ್ನು ಚೇಂಜ್ ಮಾಡಿಕೊಂಡ್ರೆ ಒಂದು 3-4 ಕಿಲೋಮೀಟರ್ಸಲ್ಲಿ ನೀವು ಮೆಟ್ರೋ ಕನೆಕ್ಟಿವಿಟಿ ಈ ಮೇನ್ ಕ್ಯಾಂಪಸ್ಗೆ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಈಗ ಬಂದಾಗ ನಾರ್ತ್ ಕ್ಯಾಂಪಸ್ಸು. ಸೊ ನಾರ್ತ್ ಕ್ಯಾಂಪಸ್ ಏನಪ್ಪ ವಿಶೇಷ ಅಂದರೆ, ಸೊ ಮುಂಚೆ ಇದು ಇಂಜಿನಿಯರಿಂಗ್ ಕಾಲೇಜ್ ಆಗಿತ್ತು, ಬೇರೆ ನೇಮಲ್ಲಿ ನಡೀತಾ ಇತ್ತು. ಐ ಥಿಂಕ್ ಆದರ್ಶ ಕಾಲೇಜ್ ಅಂತೇಳಿ ನಡೀತಾ ಇತ್ತು. ಸೊ ಇವರು ಅಕ್ವೈರ್ ಮಾಡಿಕೊಟ್ರು, ಕೇಂಬ್ರಿಡ್ಜ್ ಟ್ರಸ್ಟು ಎಜುಕೇಷನ್ ಗ್ರೂಪರು ಅದನ್ನು ಅಕ್ವೈರ್ ಮಾಡಿಕೊಟ್ರು. ಸೊ ಆವಾಗ ಏನು ಮಾಡಿದ್ರು, ಅದರ ಹೆಸರನ್ನ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅಂತೇಳಿ ಇಟ್ಟಿದ್ದಾರೆ. ಸೊ ಇದು ಲೊಕೇಟ್ ಆಗಿರೋದು ಕುಂದಾಣ ಅಂತ. ಸೊ ಕುಂದಾಣ ಎಲ್ಲಿದೆ ಅಂದರೆ ದೇವನಹಳ್ಳಿ ತಾಲೂಕು ಲೊಕೇಟ್ ಆಗಿರೋದು. ಸೊ ನಿಮ್ಗೇನಾದರೂ ಬೆಂಗಳೂರು DC ಆಫೀಸ್ ಇದೆಯಲ್ಲ, ಆ DC ಆಫೀಸಿಂದ ನಿಮಗೆ ಸೊ ಒಂದು ರೋಡ್ ಬರುತ್ತೆ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ಟು. ಸೊ ಅಲ್ಲಿ ವಿಶ್ವನಾಥ್ಪುರ ಪೊಲೀಸ್ ಸ್ಟೇಷನ್ ಬರುತ್ತೆ ಅಲ್ಲಿ ಆಪೋಸಿಟಲ್ಲಿ. ಆ ರೋಡಲ್ಲಿ ನೀವು ನೀಟಾಗಿ ಕುಂದಾಣದಿಂದ ರೋಡಲ್ಲಿ ಬಂದರೆ ಆ ಕುಂದಾಣದಲ್ಲಿ ಲೊಕೇಟ್ ಆಗಿದೆ. ಸೊ ಇದಕ್ಕೆ ಕನೆಕ್ಟಿವಿಟಿ ಕಂಪೇರ್ ಮಾಡಿದ್ರೆ, ನೀವು ಮೇನ್ ಕ್ಯಾಂಪಸ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಕನೆಕ್ಟಿವಿಟಿ ತುಂಬ ಇಶ್ಯೂ ಇದೆ. ಸೊ ನಿಮಗೆ ಕಂಫರ್ಟಬಲಾಗಿ ಬಸ್ ಫೆಸಿಲಿಟಿ ಅಷ್ಟು ಫ್ಲೆಕ್ಸಿಬಲ್ ಆಗಿಲ್ಲ ಸದ್ಯಕ್ಕೆ. ಸೊ ಮೆಟ್ರೋ ಸದ್ಯಕ್ಕೆ ಬಸ್ಸೇ ಕಷ್ಟ ಆಗ್ತಾಯಿದೆ. ಮೆಟ್ರೋ ಫ್ಯೂಚರಲ್ಲಿ ಬರ್ಬೋದೇನೋ, ಸದ್ಯಕ್ಕೆ ಫ್ಯೂಚರಲ್ಲೂ ಬರೋದು ಕಷ್ಟ ಆ ರೂಟಲ್ಲಿ ಅನ್ಕೊತೀನಿ. ಸೊ ಈಗ ಸದ್ಯಕ್ಕೆ ಕನೆಕ್ಷನ್ನು ವೈಸ್ ಟ್ರಾವೆಲ್ ಮಾಡ್ತೀವಿ ಬಸ್ಸಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸ್ ಎರಡು ಕ್ಯಾಂಪಸ್ಗೆ. ಒಂದಕ್ಕೆ ತುಂಬ ಕನ್ವಿನಿಯೆಂಟ್ ಇದೆ ಬಸ್ ಫೆಸಿಲಿಟಿ, ಇನ್ನೊಂದಕ್ಕೆ ಇನ್ಕನ್ವಿನಿಯೆನ್ಸು ತುಂಬ ಜಾಸ್ತಿ ಇದೆ ನಾರ್ತ್ ಕ್ಯಾಂಪಸ್ಗೆ. ಸೊ ಒಂದು ಕುಂದಾಣದಲ್ಲಿ ಲೊಕೇಟ್ ಆಗಿದೆ, ಒಂದು KR ಪುರಮಲ್ಲಿ ಲೊಕೇಟ್ ಆಗಿದೆ. ಸೊ ಇದು ತುಂಬ ಜನಕ್ಕೆ ಬೇಕಾಗಿದ್ದ ಮಾಹಿತಿ. ನೆಕ್ಸ್ಟು, ಸೊ ಈಗ ಕೇಂಬ್ರಿಡ್ಜ್ ಮೇನ್ ಕ್ಯಾಂಪಸ್ಸು ಒಂದು 20 ವರ್ಷ ಹಳೆ ಕಾಲೇಜು. ಸೊ ಇದು ನಿಯರ್ ಬೈ ಸೇಮ್ ಇದ್ರೂ ಇವರು 5-6 ಇಯರ್ಸ್ ಬ್ಯಾಕ್ ಅಕ್ವೈರ್ ಮಾಡಿರೋದ್ರಿಂದ ಸೊ ಕ್ಯಾಂಪಸ್ಸು ನ್ಯೂ ಕ್ಯಾಂಪಸ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಕೊಬೋದು. ಸೊ ಕೇಂಬ್ರಿಡ್ಜ್ ಮೇನ್ ಕ್ಯಾಂಪಸ್ಸಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲು ಕ್ಯಾಂಪಸ್ ಒಳಗಡೆನೇ ಲೊಕೇಟ್ ಆಗಿದೆ. ಸೊ ಮೇಜರ್ಲಿ ಇದು ಸಿಟಿ ಅಂದರೆ KR ಪುರಮ್ ಇನ್ಕ್ಲೂಡಿಂಗ್ ಸಿಟಿ ಅಂತಲೇ ಮೇಜರ್ ಸಿಟಿನೇ ಅದು. ಸೊ ಆಗಿರೋದ್ರಿಂದ ನಿಮಗೆ ಬೇಕಾದರೆ PGಸು ತುಂಬ ಇದೆ, ಜೊತೆಗೆ ಗೌರ್ಮೆಂಟ್ ಹಾಸ್ಟೆಲ್ ಸಿಗುತ್ತೆ. ಸೊ ಎಲ್ಲ ರೀತಿ ಕನ್ವಿನಿಯೆಂಟ್ ಮತ್ತು ಸಿಟಿ ಎಕ್ಸ್ಪೋಜರ್ ಜಾಸ್ತಿ ಇದೆ. ನಿಮ್ಗೆ ಏನು ಬೇಕಾದರೂ ಕಾಲೇಜಿಂದ ಆಚೆ ಹೋದರೆ ಎಲ್ಲ ಡಿಫ್ರೆಂಟ್ ಶಾಪ್ಸ್ ಇದೆ, ಏನು ಬೇಕಾದರೂ ಈಸಿ ಆಕ್ಸೆಸಿಬಲ್ ಇದೆ. ಸೊ ಇದು ಸಿಟಿ ಒಳಗಡೆ ಇರೋ ಕಾಲೇಜು. ಸೊ ಅದೇ ಥರ ನೀವು ನಾರ್ತ್ ಕ್ಯಾಂಪಸ್ಗೆ ಬಂದರೆ, ಅಂದರೆ ಕುಂದಾಣ ಕ್ಯಾಂಪಸ್ಗೆ ಬಂದರೆ, ಸೊ ಇಲ್ಲಿ ನಿಮಗೆ ಅಷ್ಟು ಕನ್ವಿನಿಯೆಂಟ್ ಇಲ್ಲ. ನೀವು ಒಂದು ಅಂಗಡಿ ಹುಡ್ಕೊಂಡು ಹೋಗಬೇಕು, ಆಚೆ ಕ್ಯಾಂಪಸ್ಸಿಂದ ಬಂದ್ರೂ ಅಟ್ಲೀಸ್ಟ್ 1 or 2 ಕಿಲೋಮೀಟರ್ಸ್ ನೀವು ಓಡಾಡಬೇಕು. ಹತ್ತಿರದಲ್ಲಿ ಏನೂ ಸಿಗೋದಿಲ್ಲ, ಮುಂಚೆನೇ ಎಲ್ಲ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ಮುಂಚೆ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಬಾಯ್ಸ್ ಹಾಸ್ಟೆಲು ಕ್ಯಾಂಪಸ್ ಒಳಗಡೆ ಲೊಕೇಟ್ ಆಗಿದೆ. ಗರ್ಲ್ಸ್ ಹಾಸ್ಟೆಲು ಸದ್ಯಕ್ಕೆ ಲೊಕೇಟ್ ಆಗಿರಲಿಲ್ಲ, ಮೇ ಬಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇತ್ತು ಲಾಸ್ಟ್ 2 years ಬ್ಯಾಕು. ಸೊ ಈಗ ಮೇ ಬಿ ಕನ್ಸ್ಟ್ರಕ್ಷನ್ ಆಗಿರಬೇಕು. ಮೇ ಬಿ ಆ ಥರ ಆಗಿದ್ರೆ ಅದು ಹಾಸ್ಟೆಲು ಕ್ಯಾಂಪಸ್ ಒಳಗಡೆ ಲೊಕೇಟ್ ಆಗಿರುತ್ತೆ. ಇಲ್ಲ ಅಂದರೆ ಅವರು ಹೊರಗಡೆ ಒಂದು PG ಕಾನ್ಸೆಪ್ಟಲ್ಲಿ ಮಾಡಿ ಹೊರಗಡೆ ಐ ಥಿಂಕ್ ಕಟ್ಗೇನಹಳ್ಳಿಯಲ್ಲಿ ಕ್ಯಾಂಪಸ್ ಇಟ್ಟಿದ್ರು ಗರ್ಲ್ಸ್ ಹಾಸ್ಟೆಲ್ಗೆ. ಸೊ ಈಗ ಮೇ ಬಿ ಶಿಫ್ಟ್ ಆಗಿರಬೇಕು, ಇಲ್ಲ ಮೇ ಬಿ ಯಾರಿಗಾದ್ರೂ ಮಾಹಿತಿ ನೀಟಾಗಿ ಗೊತ್ತಿದ್ರೆ ಖಂಡಿತ ಮಾಹಿತಿ ತಿಳಿಸಿ. ಸೊ ನೆಕ್ಸ್ಟ್ ಬಂದು ಕೋರ್ಸಸ್ ಏನಪ್ಪ ಆಫರ್ ಮಾಡ್ತಾರೆ ಅಂದರೆ, 2 ಕಾಲೇಜಲ್ಲೂ ಮೆಜಾರಿಟಿ ಕೋರ್ಸಸ್ಸು ಸೇಮ್ ಇದೆ. ಸೊ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ಸೇ ಜಾಸ್ತಿ ಇದೆ. AML ಇದೆ, ಡಾಟಾ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ಜೊತೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಸೊ 2 ಕಾಲೇಜಲ್ಲೂ ಈ ಬ್ರಾಂಚಸ್ ವೈಸು ಅಂಥ ಡಿಫ್ರೆನ್ಸ್ ಬರೋದಿಲ್ಲ. ಸೊ 2 ಕಾಲೇಜಲ್ಲೂ ಸೇಮ್ ಬ್ರಾಂಚಸ್ನ ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ, ಯಾವುದೇ ಕಾಲೇಜಲ್ಲಿ ನೀವು ಜಾಯ್ನ್ ಆಗ್ತೀವಿ ಅಂದರೆ ಪ್ಲೇಸ್ಮೆಂಟ್ ವಿಷಯಕ್ಕೆ ಬರ್ತೀವಿ. ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಕೇಂಬ್ರಿಡ್ಜು ಮೇನ್ ಕ್ಯಾಂಪಸ್ಸು ಸ್ವಲ್ಪ ನಿಮಗೆ ಈಸಿ, ಅಂದರೆ ಪ್ಲೇಸ್ಮೆಂಟ್ ಕಂಪ್ಯಾರಿಸನಲ್ಲಿ ನೀವು ಕುಂದಾಣ ಬ್ರಾಂಚ್ ಅಂದರೆ ನಾರ್ತ್ ಕ್ಯಾಂಪಸ್ ಕಂಪೇರ್ ಮಾಡಿದ್ರೆ, ಸೊ ಮೇನ್ ಕ್ಯಾಂಪಸ್ಸಲ್ಲಿ ಕ್ಯಾಂಪಸ್ಸು ಸೆಲೆಕ್ಷನು ಜಾಸ್ತಿ ಇದೆ, ಹೈಯೆಸ್ಟ್ ಪ್ಯಾಕೇಜ್ ಗುಡ್ ಪ್ಯಾಕೇಜಸ್ ಸಿಗುತ್ತೆ, ಆವ್ರೇಜ್ ಪ್ಯಾಕೇಜು ಚೆನ್ನಾಗಿದೆ. ಕಂಪೇರ್ ಮಾಡಿದ್ರೆ ನಿಮಗೆ
ನಾರ್ತ್ ಕ್ಯಾಂಪಸ್ ಕಂಪೇರ್ ಮಾಡಿದ್ರೆ ಮೇನ್ ಕ್ಯಾಂಪಸ್ಸು ಚೆನ್ನಾಗಿದೆ. ಸೊ ಅವರೇಜ್ ಪ್ಯಾಕೇಜ್ ಒಂದು 5-6 ಲಕ್ಷ ಇದರಲ್ಲಿ ಸಿಕ್ಕಿದ್ರೆ 3-4 ಲಕ್ಷ ನಿಮಗೆ ನಾರ್ತ್ ಕ್ಯಾಂಪಸ್ಸು ಸಿಗ್ಬೋದು. ಮೇನ್ ಕ್ಯಾಂಪಸ್ಸಲ್ಲಿ ಅವರೇಜ್ ಪ್ಯಾಕೇಜು ಜಾಸ್ತಿ ಇರುತ್ತೆ. ಏನಕ್ಕೆ ರೀಸನ್ ಅಂದರೆ ಸಿಟಿ ಎಕ್ಸ್ಪೋಜರ್ ಇರುತ್ತೆ, ಸ್ಟೂಡೆಂಟ್ಸು ಅಟ್ರ್ಯಾಕ್ಟ್ ಆಗ್ತಾರೆ, ಮತ್ತು ಒಳ್ಳೆ ಕ್ವಾಲಿಟಿ ಇರೋ ಸ್ಟೂಡೆಂಟ್ಸು ಬರ್ತಾರೆ ಕಂಪೇರ್ ಮಾಡಿದ್ರೆ ನಾರ್ತ್ ಕ್ಯಾಂಪಸ್ಗೆ. ಸೊ ಇನ್ನೊಂದು ಏನಪ್ಪ ಮೇಜರ್ ಡಿಸಡ್ವಾಂಟೇಜು, ಹುಷಾರಾಗಿ ಏನಿರಬೇಕು ಅಂತ ತುಂಬ ಜನ ನನಗೆ ಗೊತ್ತಿರೋ ಫೀಡ್ಬ್ಯಾಕ್ ಆ ಥರ. ಸೊ ತುಂಬ ಜನ ಕೇಂಬ್ರಿಡ್ಜ್ಗೆ ಸೇರಬೇಕು ಅಂತ ತುಂಬ ಜನ ಬಂದಾಗ ಏನು ಮಾಡ್ತಾರೆ, ಈಗ ಮೇನ್ ಕ್ಯಾಂಪಸ್ಸಲ್ಲಿ ಏನಾದರೂ ಇನ್ ಕೇಸ್ ಸೀಟ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ರೆ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟು, ಸೊ ಏನು ಮಾಡ್ತಾರೆ, ನಮ್ಮದೇ ಕ್ಯಾಂಪಸ್ ಇದೆ ಹತ್ತಿರದಲ್ಲಿದೆ ಅಂತೇಳಿ ಸೊ ನಿಮಗೆ ಕುಂದಾಣ ಬ್ರಾಂಚ್ಗೆ ಕಳಿಸಿರೋ ಉದಾಹರಣೆ ತುಂಬ ಇದೆ. ಸೊ ನಿಮಗೆ ನೋಡಿ ಸಿಟಿ ಎಕ್ಸ್ಪೋಷರ್ ಬೇಕು ಅಂದರೆ ಮೇನ್ ಕ್ಯಾಂಪಸ್ಸು, ಇಲ್ಲ ನನಗೆ ಯಾವುದೂ ಎಕ್ಸ್ಪೋಷರ್ ಬೇಡ, ಆರಾಮಾಗಿ ಕಾಮಾಗಿರೋ ಎನ್ವಿರಾನ್ಮೆಂಟ್ ಬೇಕು ಅಂದರೆ ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ, ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಇರುತ್ತೆ, ಒಂದು ಒಳ್ಳೆ ಫಾರೆಸ್ಟ್ರಿ ಥರ ಒಳಗಡೆ ಕ್ಯಾಂಪಸ್ ಥರ ಚೆನ್ನಾಗಿದೆ, ಸೊ ಆ ಥರ ಕ್ಯಾಂಪಸ್ಸು ಕೂಲ್ ಕ್ಯಾಂಪಸ್ ಬೇಕು ಅಂದರೆ ನೀವು ನಾರ್ತ್ ಕ್ಯಾಂಪಸ್ನ ಚೂಸ್ ಮಾಡ್ಬೋದು. ಸೊ ಇಲ್ಲಿ ಹುಷಾರಾಗಿರಿ. ಸೊ ಸ್ವಲ್ಪ ಜನ ನಿಮಗೆ ಮಿಸ್ಗೈಡ್ ಮಾಡೋ ಚಾನ್ಸಸ್ ಇದೆ. ಸೊ ಕೇಂಬ್ರಿಡ್ಜ್ ಇತ್ತೀಚೆಗೆ ಹೆಸರು ಮಾಡ್ತಾ ಇದೆ ಸೊ IT ಬ್ರಾಂಚಸಲ್ಲಿ. ಸೊ ನಿಮಗೆ ಅದೇ ಹೆಸರಿಟ್ಕೊಂಡು ನಾರ್ತ್ ಕ್ಯಾಂಪಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ನ ಪುಷ್ ಮಾಡ್ತಾರೆ. ಸೊ ಇದು ಎರಡೂ ನಮ್ಮದೇ ಕ್ಯಾಂಪಸ್ಸು, ಎರಡೂ ನಾವೇ ಮ್ಯಾನೇಜ್ಮೆಂಟು, ಅಲ್ಲೂ ಹೋಗಿ ಸೇರಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ನಿಮ್ಮ ಡಿಸಿಷನ್ಗೆ ಬಿಟ್ಟಿದ್ದು. ಸೊ ನಿಮಗೇನಾದರೂ ಹೇಳಿದ್ನಲ್ವ, ಸಿಟಿ ಎಕ್ಸ್ಪೋಷರ್ ಬೇಡ ಅಂದರೆ ನಾರ್ತ್ ಕ್ಯಾಂಪಸ್ ಸೇರಿ, ಸಿಟಿ ಎಕ್ಸ್ಪೋಷರ್ ಬೇಕು ಅಂದರೆ ನೀವು KR ಕ್ಯಾಂಪಸ್ಸಲ್ಲಿ ಸೇರಿ. ಸೊ ಜೊತೆಗೆ ಇನ್ನೇನಪ್ಪ ಡಿಪಾರ್ಟ್ಮೆಂಟು, ಗ್ರೌಂಡು, ಆಲ್ ಫೆಸಿಲಿಟಿ ಕಂಪೇರ್ ಮಾಡಿದ್ರೆ ಎರಡು ಈಕ್ವಲೆಂಟ್ ಆಗಿದೆ. ಸೊ ನೆಕ್ಸ್ಟ್ ಫ್ಯಾಕಲ್ಟಿ ವಿಷಯಕ್ಕೆ ಬಂದಾಗ, ಸೊ ಫ್ಯಾಕಲ್ಟಿ ಆಲ್ರೆಡಿ ಸ್ವಲ್ಪ ಎಸ್ಟಾಬ್ಲಿಷ್ಡು, ಮೇನ್ ಕ್ಯಾಂಪಸ್ಸು ಕೇಂಬ್ರಿಡ್ಜ್ KR ಎಸ್ಟಾಬ್ಲಿಷ್ಡು ಕಂಪೇರ್ ಮಾಡಿದ್ರೆ ನಿಮಗೆ ನಾರ್ತ್ ಕ್ಯಾಂಪಸ್ಗೆ. ಸೊ ಎರಡರಲ್ಲೂ ಫ್ಯಾಕಲ್ಟಿ ವೈಸ್ ಎಲ್ಲರೂ M.Tech ಮಾಡಿರ್ತಾರೆ, PhD ಮಾಡಿರ್ತಾರೆ. ಸೊ ಫ್ಯಾಕಲ್ಟಿ ಕಂಪ್ಯಾರಿಷನಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಎರಡರಲ್ಲೂ ಫ್ಯಾಕಲ್ಟಿ ರೇಷಿಯೋ ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ಈಗ ACT ಮತ್ತು VTU ನಿಮಗೆ ಫುಲ್ಲು ಸ್ಟ್ರಿಕ್ಟ್ ಇರುತ್ತೆ. ಸೊ ಕ್ವಾಲಿಟಿ ಆಫ್ ಫ್ಯಾಕಲ್ಟಿ ಎರಡು ಹೆಚ್ಚು ಕಮ್ಮಿ ಸೇಮ್ ಇರುತ್ತೆ. ಸೊ ಮೇ ಬಿ ಸ್ವಲ್ಪ ಅಪ್ಪರ್ ಎಂಡ್ ಕೊಟ್ಟರು ನೀವು ಮೇನ್ ಕ್ಯಾಂಪಸ್ಸಿಗೆ ಕೊಡ್ಬೋದು ಕಂಪೇರ್ ಮಾಡಿದ್ರೆ ನಾರ್ತ್ ಕ್ಯಾಂಪಸ್ಗೆ. ಏನಕ್ಕೆ ಅಂದರೆ ಸ್ವಲ್ಪ ಸ್ಯಾಲ್ರಿ ಪ್ಯಾಕೇಜಸ್ಸು ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಕ್ವಾಲಿಟಿ ಫ್ಯಾಕಲ್ಟಿ ಮೇನ್ ಕ್ಯಾಂಪಸ್ಸಲ್ಲಿ ಇರ್ತಾರೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೆಸ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ ಕಡಿಮೆ ಸಂಬಳಕ್ಕೆ ಮಾಡ್ತಿರ್ತಾರೆ ಅಂದಮೇಲೆ ಆವಾಗ ನೀವು ನಾರ್ತ್ ಕ್ಯಾಂಪಸ್ಸಲ್ಲಿ ಸಿಗ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ಇದು ಆಟೋನಮಸ್ ಯಾವುದು, VTU ಅಫಿಲೇಟೆಡ್ ಅಂತ ಇಲ್ಲ ಯೂನಿವರ್ಸಿಟಿನ ಕೇಂಬ್ರಿಡ್ಜು ಅಂದರೆ. ಸೊ ಮೇನ್ ಕ್ಯಾಂಪಸ್ ಬಂದು ಆಟೋನಮಸ್ ಆಗಿದೆ, ನಾರ್ತ್ ಕ್ಯಾಂಪಸ್ ಬಂದು VTU ಅಫಿಲೇಟೆಡು. ಸೊ ಆಲ್ರೆಡಿ ಇಲ್ಲೇ ನಿಮಗೆ ಮೇಜರ್ ಡಿಫ್ರೆನ್ಸ್ ಗೊತ್ತಾಗ್ತದೆ. VTU ಅಫಿಲೇಟೆಡ್ಗೂ ಮತ್ತು ಆಟೋನಮಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ನ್ಯಾಕಲ್ಲಿ ಒಳ್ಳೆ ಗ್ರೇಡ್ ತೊಗೊಂಡಿದ್ರೆ ಮಾತ್ರ ಆಟೋನಮಸ್ ಆಗೋದು. ಎಲ್ಲ ಫೆಸಿಲಿಟಿ ಇದ್ರೇ ನಿಮಗೆ ನ್ಯಾಕ್ ಗ್ರೇಡ್ ಬಂದಾಗ, ಒಳ್ಳೆ ಫೆಸಿಲಿಟಿ ಇದ್ದರೆ ನ್ಯಾಕ್ ಅಕ್ರಿಡೇಷನ್ ಬರುತ್ತೆ. ಅದರಲ್ಲೂ A+ ಬಂದರೆ ಮಾತ್ರ ನಿಮಗೆ ಆಟೋನಮಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಫೆಸಿಲಿಟಿನ ಕೇಂಬ್ರಿಡ್ಜ್ ಅವರು ಮೇಂಟೈನ್ ಮಾಡಿದಾಗ ಮಾತ್ರ ಆಟೋನಮಸ್ ಆಗಿರ್ತಾರೆ. ಸೊ ಇಲ್ಲಿ ಅಷ್ಟೇ, ಆಟೋನಮಸ್ ಆಗಿದೆ ಅಂದರೆ ಎಲ್ಲ ಫೆಸಿಲಿಟಿ ಇದೆ ಅಂತ. ಸೊ ಈಗ ನಾರ್ತ್ ಕ್ಯಾಂಪಸ್ಸು ಆಟೋನಮಸ್ ಆಗಿಲ್ಲ. ಸೊ ಲಾಸ್ಟು ಇವು ಮೇ ಬಿ ಟ್ರೈ ಮಾಡ್ಬೋದು, ಇನ್ನು ಫ್ಯೂಚರಲ್ಲಿ ಹೋಗ್ಬೋದು. ಸದ್ಯಕ್ಕೆ ಅದು ಆಟೋನಮಸ್ ಅಲ್ಲ, VTU ಅಂಡರಲ್ಲಿ ಬರುತ್ತೆ. ಸೊ ಏನಪ್ಪ ಡಿಫ್ರೆನ್ಸು VTUಗೆ ಮತ್ತು ಆಟೋನಮಸ್ಗೆ ಅಂದರೆ, ಆಟೋನಮಸಲ್ಲಿ ಇವರಿಗೆ ಫ್ಲೆಕ್ಸಿಬಲ್ ಇರುತ್ತಾರೆ. ಸೊ 60 to 70% VTU ಅಂಡರಲ್ಲೇ ಇದ್ರೂ 30% ಇವ್ರು ಚೇಂಜ್ ಮಾಡ್ಬೋದು ಸಿಲೆಬಸ್ನ, ಮತ್ತು ವ್ಯಾಲ್ಯುವೇಷನು, ಎಕ್ಸಾಮಿನೇಷನ್ನು ಎಲ್ಲ ಇವ್ರ ಅಂಡರಲ್ಲೇ ಇರುತ್ತೆ ಆಟೋನಮಸ್ ಕಾಲೇಜಲ್ಲಿ. ಮತ್ತು ಎಕ್ಸಾಮ್ ಡೇಟಿಂದ ಹಿಡಿದು ಎಲ್ಲ ಇರುತ್ತೆ. ಬಟ್ ಫೈನಲಿ ಡಿಗ್ರಿ ಬರೋದು VTU ಸರ್ಟಿಫಿಕೇಟ್ ಬರುತ್ತೆ ನಿಮಗೆ. ಸೊ VTU ಅಫಿಲೇಟೆಡ್ ಕಾಲೇಜ್ ಆಗಿರೋ ನಾರ್ತ್ ಕ್ಯಾಂಪಸ್ಸಲ್ಲಿ ಏನಂದರೆ ಎಲ್ಲ ಅಂಡರ್ VTU, ಸಿಲೆಬಸ್ಸು VTU ಕೊಡ್ತಾರೆ, ಎಕ್ಸಾಮಿನೇಷನ್ ಟೈಮ್ ಟೇಬಲಿಂದ ಹಿಡಿದು ವ್ಯಾಲ್ಯುವೇಷನು, ರಿಸಲ್ಟು ಎಲ್ಲ VTU ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕಂಪೇರ್ ಮಾಡಿದಾಗ ರಿಸಲ್ಟಲ್ಲಿ ನಾನು ತುಂಬ ವೀಡಿಯೋದಲ್ಲಿ ಹೇಳ್ತೀನಿ, ಆಟೋನಮಸ್ ಕಾಲೇಜ್ಗೆ ಸ್ವಲ್ಪ ಎಡ್ಜ್ ಇದೆ. ಈಗಿರೋ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಡ್ಜು ಅಂದರೆ ಅಪ್ಪರ್ ವರ್ಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ನಿಮಗೆ CGP ಎಲ್ಲ ಸ್ವಲ್ಪ ಜಾಸ್ತಿ ಆಗೋದು ಆಟೋನಮಸ್ ಕಾಲೇಜಲ್ಲಿ ಕಂಪೇರ್ ಮಾಡಿದ್ರೆ VTU ಕಾಲೇಜಸಲ್ಲಿ. ಯಾಕಂದರೆ ತುಂಬ ಜನ ಯಾರನ್ನಾದರೂ ಸ್ಟೂಡೆಂಟ್ಸ್ನ ಕೇಳಿ ನೋಡಿ. ಸೊ VTU ಅಫಿಲೇಟೆಡ್ ಕಾಲೇಜಸ್ಗೆ ಆಟೋನಮಸ್ ಕಾಲೇಜಿಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಇರುತ್ತೆ. ಅದು ಜನರಲ್ಲಾಗಿ ನಡೆಯುತ್ತೆ. ಯಾಕಂದರೆ ಪ್ರೈವೇಟ್ ಕಾಲೇಜಲ್ಲೇ ಅಡ್ಮಿಷನ್ ಜಾಸ್ತಿ ಆಗಲಿ ಅಂತ ಸ್ವಲ್ಪ CGP ಮೂವ್ಮೆಂಟ್ ಇರುತ್ತೆ. ನಾಟ್ ಓನ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕೇಂಬ್ರಿಡ್ಜು, ಓವರ್ ಆಲ್ ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಸೊ ಅದರಿಂದ ಆಟೋನಮಸ್ ಕಾಲೇಜಸಲ್ಲಿ ಬೆನಿಫಿಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದನ್ನು ನೀವು ನೋಡಿಕೊಂಡಾಗ ಈ ಪಾಯಿಂಟಲ್ಲಿ ಮೇನ್ ಕ್ಯಾಂಪಸ್ಸು ಅಪ್ಪರೇ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಪೊಸಿಷನಲ್ಲಿ ನೀವು ಇದನ್ನು ನಾರ್ತ್ ಕ್ಯಾಂಪಸ್ನ ಕನ್ಸಿಡರ್ ಮಾಡ್ಕೊಬೋದು. ಸೊ ಫೈನಲ್ಲಾಗಿ ಏನು ಹೇಳ್ಬೋದಪ್ಪ ಅಂದರೆ, ಈಗ ಪ್ಲೇಸ್ಮೆಂಟ್ ಆಯಿತು, ಪ್ಲೇಸ್ಮೆಂಟಲ್ಲೂ ಮೇನ್ ಕ್ಯಾಂಪಸ್ಸೇ ಇರುತ್ತೆ, ಬೆಟ್ರಾಗಿದೆ ಕಂಪೇರ್ ಮಾಡಿದ್ರೆ ನಾರ್ತ್ ಕ್ಯಾಂಪಸ್ಗೆ. ಜೊತೆಗೆ ಆಟೋನಮಸ್ಸು, ಮೇನ್ ಕ್ಯಾಂಪಸ್ಸು, ಇದು VTU ಅಫಿಲೇಟೆಡು,
ಯಾವುದು ನಾರ್ತ್ ಕ್ಯಾಂಪಸ್ಸು. ಸೊ ಲೊಕೇಶನ್ ವೈಸು ಎಲ್ಲದರಲ್ಲೂ ಮೇನ್ ಕ್ಯಾಂಪಸ್ಸು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು. ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಫ್ಯೂಚರಲ್ಲಿ ಯೂನಿವರ್ಸಿಟಿ ಆಗೋ ಚಾನ್ಸಸ್ಸು ತುಂಬ ಇದೆ. KR ಪುರಂ ಲೊಕೇಶನು, ಸಿಟಿ ಎಕ್ಸ್ಪೋಜರು, IT ಹಬ್ಗೆ ತುಂಬ ಹತ್ರ, ತುಂಬ ಇಂಡಸ್ಟ್ರೀಸ್ಗೆ ನಿಯರೆಸ್ಟ್ ಇದೆ. ಸೊ ಕುಂದಾಣದಲ್ಲಿರೋ ನಾರ್ತ್ ಕ್ಯಾಂಪಸ್ಗೆ ಸ್ವಲ್ಪ ನಿಮಗೆ ರೂರಲ್ ಫೀಲ್ ಬರುತ್ತೆ. ಸೊ ಯೋಚನೆ ಮಾಡ್ಕೊಳ್ಳಿ, ನನಗೆ ಟ್ರಾಫಿಕ್ ಜಂಜಾಟ ಬೇಡ, ನಾನು ಅಲ್ಲೇ ಹಾಸ್ಟೆಲ್ ಇರ್ತೀನಿ, ಮತ್ತು ಸರೌಂಡಿಂಗ್ಸ್ ಎಲ್ಲ ಐ ಥಿಂಕ್ ನಿಮ್ಮ PGs ಎಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೀವು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಜಾಯ್ನ್ ಆಗಿ. ಸೊ ಯಾವುದೇ ಕಾಲೇಜಿಗೆ ಸೇರಿ ಫೈನಲ್ಲಾಗಿ ನಿಮಗೆ ಸ್ಕಿಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಸ್ಕಿಲ್ಲೇ ನಿಮ್ಗೆ ಜಾಬು ತಂದುಕೊಡೋದು. ಕಾಲೇಜ್ ಹೆಸರು ಸೆಕೆಂಡ್ರಿ. ನೀವೇನು ಕಲಿತೀರಿ, ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅನ್ನೋದ್ರ ಮೇಲೆ ನಿಮಗೆ ಜಾಬ್ಸು ಸಿಗ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ, ಇಲ್ಲ ನಾನೇನಾದರೂ ಮಾಹಿತಿ ಬಿಟ್ಟಿದ್ರೆ ಖಂಡಿತ ಮಾಹಿತಿ ಕೊಡಿ. ಸೊ 4 ಜನಕ್ಕೆ ಉಪಯೋಗ ಆದರೆ ಅದೇ ನಮ್ಮ ವಿಡಿಯೋದ ಉದ್ದೇಶ. ಸೊ ನೋಡೋಣ ಏನು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ಖಂಡಿತ ತಿಳಿಸಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.